ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂದರೆ ಎಲೆಕೋಸಿನ ಪಕೋಡ. ಎಲ್ಲರೂ ಎಲೆಕೋಸಿನ ಗೋಬಿ ಕೇಳಿದ್ದೀರಾ, ಮತ್ತು ಎಲೆಕೋಸಿನ ಪಲ್ಯ ರೆಸಿಪಿ ಏನಾದರೂ ಮಾಡಿದ್ದೀರಾ, ಆದರೆ ಎಲೆಕೋಸಿನ ಪಕೋಡ ನೋಡಿದ್ದೀರಾ? ನಾನು ಮಾಡ್ತೀನಿ. ಸೂಪರ್ ಅಂದರೆ ಟೇಸ್ಟಿಯಾಗಿರುತ್ತೆ. ನೋಡಿ ಮಾಡ್ಕೊತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಎಲೆಕೋಸು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಳೆಯಾಗಿ ಕಟ್ ಮಾಡ್ಕೋಬೇಕು. ಎಲೆಕೋಸು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಜಜ್ಜೆ ಬಡ್ದು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಸೋಡಾ ಅಂದರೆ ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು, ಸೋಡಾ ಮತ್ತು ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಹಿಟ್ಟು ಹಾಕೋಕ್ಕಿಂತ ಮುಂಚೆಗೆ ಚೆನ್ನಾಗಿ ಕಲಿಸ್ಕೋಬೇಕಿದು. ಬಿಡಿ ಬಿಡಿ ಆಗಬೇಕು. ಎಲೆಕೋಸೆಲ್ಲ ಕೊಯ್ಕೊಂಡಿದ್ದೀನಲ್ವ, ಅದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಅದ್ರಾಗ ಅವೆಲ್ಲ ನೀರಿನ ಅಂಶ ಬರೋವರೆಗೂ ಕಲಿಸ್ಕೋಬೇಕದು. ಕಲಿಸ್ಕೊಂಡಾಗ ಚೆನ್ನಾಗಿ ರುಚಿ ಬರುತ್ತೆ. ಕಲಿಸ್ಕೊತ ಅವೆಲ್ಲೇ ಕೈಯಲ್ಲಿ ನೀರಿನ ಅಂಶ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ನೀರಿನ ಅಂಶ ಬರಬೇಕು. ಹಾಗೆ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊತೀನಿ. ನೋಡಿ, ಅದಕ್ಕೆ ಅಜ್ವಾನ ಹಾಕ್ಕೊಂಡ್ಮೇಲೆ ಇದು ಕಡಲೆಬೇಳೆ ಹಿಟ್ಟಿರುತ್ತವಲ್ಲ, ಮಿರ್ಚಿ ಹಾಕೋ ಹಿಟ್ಟು, ಅದನ್ನು ಇದ್ರೊಳಗೆ ಹಾಕಿ ನಮಗೆ ಎಷ್ಟು ಬೇಕಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೀರೇನು ಹಾಕೋದು ಬೇಡ, ಬೇಸ್ ಚೆನ್ನಾಗಿ ಕಲಿಸ್ಕೋಬೇಕದು. ಅದರಲ್ಲಿ ಅವೆಲ್ಲ ನೀರಿನ ಅಂಶ ಬಿಟ್ಟಿರುತ್ತಲ್ಲ, ಕಲಿಸ್ಕೋಬೇಕು. ನಮಗಾಗಿ ಇನ್ನೇನು ನೀರು ಬೇಕಂದಾಗ ಒಂದು ಸ್ವಲ್ಪ ಹಾಕ್ಕೋಬೇಕಷ್ಟೇ. ಮತ್ತು ಈರುಳ್ಳಿ ವಡೆಗೆ ಮತ್ತು ಇದಕ್ಕೆ ನೀರು ಹಾಕ್ಕೋಬಾರ್ದು, ಹಾಗೆ ಕಲಿಸ್ಕೋಬೇಕು. ಅದರೊಳಗೆ ನೀರಿನ ಅಂಶ ಬಿಟ್ಟಿರುತ್ತೆ. ಕಲಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲದನ್ನು. ನೋಡಿ, ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ. ನೀರು ಬೇಕಾದರೆ ನೀರು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೇ, ಇಲ್ಲಾಂದರೆ ಬೇಡ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನೆಲ್ಲದು. ಎಣ್ಣೆ ಕಾಸೋಕ್ಕೂ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ವಡೆ ರೀತಿ ಆಗಿದ್ರೆ ವಡೆ ಥರನೂ ಹಾಕ್ಕೋಬೋದು. ಪಕೋಡ ರೀತಿ ಹಾಕೋದ್ರೆ ಪಕೋಡ ಥರನೂ ಹಾಕ್ಕೋಬೋದು. ನಮ್ಮ ಮನೇಲಿ ಪಕೋಡ ಇಷ್ಟಪಡ್ತಾರೆ, ಅದಕ್ಕೆ ನಾನು ಪಕೋಡ ಥರ ಹಾಕ್ಕೊತೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಟೇಸ್ಟಿಯಾಗಿಯೂ ಇರುತ್ತೆ. ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ನೋಡಿ, ಎಣ್ಣೆಯಲ್ಲಿ ಈ ರೀತಿ ಹಾಕಿದ್ದೀನಿ ನಾನು. ಎಣ್ಣೆಯಲ್ಲಿ ಹಾಕಿದ್ಮೇಲೆ ತಿರ್ಸ್ಕೋಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ತಿರ್ಸ್ಕೋಬೇಕು, ಇಲ್ಲಾಂದರೆ ಎಲ್ಲದು ಬಿಡಿ ಬಿಡಿ ಆಗಿಬಿಡುತ್ತೆ. ನೋಡಿ, ಪಕೋಡ ಈ ರೀತಿ ಆಗಿದೆ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣ್ತಿದೆ ಅಲ್ವಾ? ಎಲ್ಲ ಆಗಿದೆ. ಈಗ ತಕ್ಕೊತಿದ್ದೀನಿ. ನೋಡಿ, ಚೆನ್ನಾಗಿದೆ. ಮಾಡ್ಕೊತೀನಿ. ಸೂಪರ್ ಇರುತ್ತೆ, ಟೇಸ್ಟ್ ಇದೆ. ನೋಡಿ, ಎಲ್ಲದನ್ನು ಈ ರೀತಿ ಪಕೋಡ ಥರ ಮಾಡ್ಕೊಂಡಿದ್ದೀನಿ. ಅನ್ನ ಸಾರಲ್ಲಿ ಮತ್ತು ಚಿತ್ರಾನ್ನ ಮತ್ತು ಉಪ್ಪಿಟ್ಟು, ಟಿಫನಲ್ಲಿ ಯಾವುದಾದ್ರೂ ಟಿಫನ್ನಲ್ಲಿ, ಇಡ್ಲಿಯಲ್ಲಿ ಮಾಡ್ಕೋರಿ. ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲದ್ರ ಜೊತೆನೂ ತಿನ್ಕೋಬೋದು ಇದನ್ನು. ಎಲೆಕೋಸಿನ ಪಕೋಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ ಅಲ್ವಾ? ಪಾರುಜಾನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್.